ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಸಾಧಾರಣವಲ್ಲ. ನೀನು ನನ್ನ ಮುಖ್ಯವಾದ ಒಂದು ಅಂಶ. ನಿನ್ನ ಮುಖದಲ್ಲಿ ಸದಾ ನಂಬಿಕೆಯ, ಆತ್ಮವಿಶ್ವಾಸದ ತೇಜಸ್ಸಿರಲಿ. ನಿನ್ನ ಸುತ್ತ ನೆಮ್ಮದಿಯ ವಾತಾವರಣವಿರುತ್ತದೆ. ನನ್ನ ಮೇಲೆ ನಿನಗಿರುವ ಪ್ರೀತಿಯು ನನಗೆ ಬಹಳ ಅಮೂಲ್ಯವಾದದ್ದು. ನಿನ್ನ ಭಕ್ತಿಯು ನನಗೆ ಹೇಳಲಾಗದಷ್ಟು ಪ್ರಸನ್ನತೆಯನ್ನು ನೀಡಿದೆ. ಮನಸ್ಸಿನಲ್ಲಿ ಗೊಂದಲವಿದ್ದಾಗ ನಿನ್ನಿಂದ ಸರಿಯಾದ ನಿರ್ಧಾರವನ್ನು ಮಾಡಲು ಸಾಧ್ಯವಾಗದು. ಸರಿಯಾದ ಸಮಯಕ್ಕೆ ಕಾದಿರು, ನನ್ನ ಸಮಯಕ್ಕೆ ಕಾದಿರು. ನಿನ್ನನ್ನು ಸರಿಯಾಗಿ ಸಿದ್ಧಪಡಿಸಿ ನಿರ್ಧಾರವು ನಿನಗೆ ಸಾಧಕವಾಗಿರುವ ಹಾಗೆ ಮಾಡಿಸುತ್ತೇನೆ. ಮರೆಯಬೇಡ, ನಿನ್ನ ಜೀವನದಲ್ಲಿ ನನ್ನ ಪ್ರವೇಶವಾಗಿರುವುದು ನಿನ್ನ ಜೀವನವನ್ನು ಸುಲಭವಾಗಿಸಲೆಂದೇ. ಜ್ಞಾನದ ಮಾರ್ಗದಲ್ಲಿ ನೀನು ನಡೆಯಬೇಕೆನ್ನುವ ಉದ್ದೇಶದಿಂದಲೇ ನೀನು ನನ್ನನ್ನು ನಿನ್ನ ಗುರುವಾಗಿ ಪಡೆದಿರುವೆ. ಯಾರು ಹೇಗೆ ಇದ್ದರೂ ನೀನು ನೀನಾಗೇ ಇರು, ಏಕೆಂದರೆ ನೀನು ನನ್ನ ಮಗು. ನಿನ್ನಲ್ಲಿರುವ ವಿಶೇಷತೆ ಎಂಥ ಪರಿಸ್ಥಿತಿಯಲ್ಲೂ ನಿನ್ನನ್ನು ನನ್ನ ಹತ್ತಿರ ಕರೆತರುತ್ತದೆ. ನನ್ನ ಮಗುವೆ, ನಿನ್ನ ಮಾತಿನಲ್ಲಿ ನಮ್ರತೆ ಇರಲಿ. ನೀನು ಹೇಳುವ ಮಾತುಗಳು ಒಬ್ಬರಿಗೆ ಜ್ಞಾನವಾಗಿರಲಿ. ಕೆಲವು ಪರಿಸ್ಥಿತಿಗಳಲ್ಲಿ ಹೇಳಲು ಒಳ್ಳೆಯ ಮಾತುಗಳಿಲ್ಲವೆಂದರೆ ಮೌನವಾಗಿರು. ನಿನ್ನಿಂದ ಯಾರಿಗೂ ದುಃಖವಾಗುವುದು ಬೇಡ. ಸ್ವಲ್ಪ ತನ್ನ ಕೋಪವನ್ನು ನಿಯಂತ್ರಿಸುವುದರಿಂದ ನಿನಗೆ ಒಳ್ಳೆಯದಾಗುತ್ತದೆ. ಮೌನಕ್ಕೆ ಹಲವಾರು ಅರ್ಥಗಳಿವೆ. ಮೌನವಾಗಿರು, ನಿನ್ನ ಶಕ್ತಿ ಹೆಚ್ಚಾಗಲಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.